ಕರುನಾಡಿನಲ್ಲಿ ಕೊರೋನಾ ಸೋಂಕು ಅಬ್ಬರಿಸುತ್ತಿದ್ದು ಕನಿಷ್ಠ 2 ತಿಂಗಳು ರಾಜ್ಯವನ್ನ ಲಾಕ್ಡೌನ್ ಮಾಡಲೇಬೇಕಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. 2 ತಿಂಗಳು ಲಾಕ್ಡೌನ್ ಮಾಡದಿದ್ರೆ ಸೋಂಕು ನಿಯಂತ್ರಣ ಆಗಲ್ಲ ಅಂತ ಹೇಳ್ತಿದ್ದಾರೆ. ರಾಜ್ಯದಲ್ಲಿ ಸೋಂಕಿತರ ಜೊತೆ ಬಲಿಯಾಗೋರ ಸಂಖ್ಯೆಯೂ ಹೆಚ್ಚಳವಾಗ್ತಿದೆ. ರಾಜ್ಯಕ್ಕೆ ಹಾಕಿದ ಬೀಗ ತೆಗೆದ್ರೆ ಮಾತ್ರ ಕೊರೋನಾ ಕಂಟ್ರೋಲ್ ತಪ್ಪುವ ಆತಂಕ ಕಾಡ್ತಿದೆ. ಲಾಕ್ಡೌನ್ ಮಾಡದಿದ್ರೆ ಮತ್ತೊಂದು ಮಹಾ ದುರಂತ ಪಕ್ಕಾ ಎನ್ನಲಾಗಿದೆ. ಕರ್ನಾಟಕದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಕನಿಷ್ಠ 6 ರಿಂದ 8 ವಾರಗಳ ಕಾಲ ಲಾಕ್ಡೌನ್ ಅನಿವಾರ್ಯ ಅಂತ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. 2 ತಿಂಗಳ ಲಾಕ್ಡೌನ್ ಅನಿವಾರ್ಯವೆಂದು ಐಸಿಎಂಆರ್ ಮುಖ್ಯಸ್ಥ ಬಲರಾಮ್ ಭಾರ್ಗವ್ ಹೇಳಿದ್ದು ಸೋಂಕಿನ ಭೀಕರತೆಯನ್ನ ತೆರೆದಿಟ್ಟಿದೆ. 10% ಹೆಚ್ಚು ಪಾಸಿಟಿವ್ ರೇಟ್ ಇರುವ ಕಡೆ ಲಾಕ್ಡೌನ್ ಮಾಡಿ ಪಾಸಿಟಿವ್ ರೇಟ್ 10ಕ್ಕಿಂತ ಕಡಿಮೆಯಾದಾಗ ಲಾಕ್ಡೌನ್ ತೆರವುಗೊಳಿಸಿ ಅಂತ ಬಲರಾಮ್ ಭಾರ್ಗವ್ ತಿಳಿಸಿದ್ದಾರೆ. ಕರ್ನಾಟಕದ ಕತ್ತು ಹಿಸುಕ್ತಿರುವ ಕೊರೋನಾ ಮಣಿಸಲು ಸರ್ಕಾರ ಸರ್ಕಸ್ ಮಾಡ್ತಿದೆ. ಹೀಗಾಗಿ ಮತ್ತೆ ಕಠಿಣ ನಿರ್ಧಾರ ಕೈಗೊಳ್ಳುವ ಅನಿವಾರ್ಯತೆ ಎದುರಾಗಿದ್ದು ಕಂಪ್ಲೀಟ್ ಲಾಕ್ಡೌನ್ ಮಾಡದಿದ್ರೆ ಕಂಪ್ಲೀಟ್ ಬೀಗ ಫಿಕ್ಸ್ ಎನ್ನಲಾಗಿದೆ. ಹಂತ ಹಂತವಾಗಿ ಲಾಕ್ಡೌನ್ ತೆರವುಗೊಳಿಸಿ ಬಿಗಿ ಕ್ರಮ ಕೈಗೊಳ್ಳುವ ಸಾಧ್ಯತೆಗಳಿವೆ. ಬೆಂಗಳೂರಿನಲ್ಲಿ ಟಾಸ್ಕ್ ಫೋರ್ಸ್ ಸುದೀರ್ಘ ಸಭೆ ನಡೆಸಿದ್ದು ಗ್ರಾಮೀಣ ಭಾಗದಲ್ಲಿ ಕೊರೋನಾ ಹೆಚ್ಚಾಗದಂತೆ ತಡೆಯುವ ಬಗ್ಗೆ ಚರ್ಚಿಸಿದ್ದಾರೆ. ಕೊರೋನಾ ಸೋಂಕಿತರಿಗೆ ಮನೆಯಲ್ಲಿ ಚಿಕಿತ್ಸೆ ನೀಡುವ ಬದಲಿಗೆ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಚಿಕಿತ್ಸೆ ನೀಡಬೇಕು, ಅಗತ್ಯವಿದ್ರೆ ಮಾತ್ರ ಆಸ್ಪತ್ರೆಗೆ ದಾಖಲು ಮಾಡಬೇಕು ಅಂತ ತೀರ್ಮಾನ ಕೈಗೊಳ್ಳಲಾಗಿದೆ. ಗ್ರಾಮಗಳಲ್ಲಿ ಹೋಮ್ ಐಸೋಲೇಷನ್ ತೆಗೆಯುವ ಬಗ್ಗೆಯೂ ಚರ್ಚೆ ನಡೆಸಿದ್ದಾರೆ. ದೇಶದ ಹಲವೆಡೆ ಬಲಿ ಪಡೆಯುತ್ತಿರೋ ಬ್ಲಾಕ್ ಫಂಗಸ್ ರಾಜ್ಯದಲ್ಲೂ ಬೇಟೆ ಆರಂಭಿಸಿರೋ ಆತಂಕ ಕಾಡ್ತಿದೆ. ರಾಜ್ಯದಲ್ಲಿ ಬ್ಲಾಕ್ ಫಂಗಸ್ಗೆ ಮೊದಲ ಬಲಿಯಾಗಿರೋ ಭೀತಿ ಶುರುವಾಗಿದೆ. ಬ್ಲಾಕ್ ಫಂಗಸ್ನಿಂದ ಕಲಬುರಗಿಯ ಅಶೋಕನಗರ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಮೃತಪಟ್ಟಿರೋ ಅನುಮಾನ ವ್ಯಕ್ತವಾಗಿದೆ. ಕೊರೋನಾದಿಂದ ಗುಣಮುಖರಾಗಿದ್ದ ಹೆಡ್ ಕಾನ್ಸ್ಟೇಬಲ್ಗೆ ಚೇತರಿಕೆ ಬಳಿಕ ಕಣ್ಣು ಕಾಣಿಸ್ತಿರಲಿಲ್ಲ, ಮಧುಮೇಹ ಹೆಚ್ಚಾಗಿತ್ತು. ಹೀಗಾಗಿ ಹೆಡ್ ಕಾನ್ಸ್ಟೇಬಲ್ ಸಾವಿನಿಂದ ಬ್ಲಾಕ್ ಫಂಗಸ್ ಭೀತಿ ಹೆಚ್ಚಾಗಿದೆ. ರಾಜ್ಯ ರಾಜಧಾನಿಗೆ ಬ್ಲಾಕ್ ಫಂಗಸ್ ಕಂಟಕವಾಗ್ತಿದ್ದು ಕೊರೋನಾ ಸೋಂಕಿತ ಮಹಿಳೆಯನ್ನ ಕಾಡಿದ ಕಪ್ಪು ಶೀಲೀಂಧ್ರ ಒಂದೇ ದಿನದಲ್ಲಿ ಮನೆಯನ್ನ ಸೂತಕದ ಮನೆ ಮಾಡಿದೆ. 24 ಗಂಟೆಯಲ್ಲಿ ಒಂದೇ ಕುಟುಂಬದ 2 ಮೃತಪಟ್ಟಿದ್ದು ಮಹಿಳೆಗೆ ಬ್ಲಾಕ್ ಫಂಗಸ್ ಬಂದಿತ್ತು ಅಂತ ಸಂಬಂಧಿಕರು ಹೇಳಿದ್ದಾರೆ. ನಿನ್ನೆ 35 ವರ್ಷದ ಸೋಂಕಿತ ಮಹಿಳೆ ಸಿಂಧುಶ್ರೀ ಮೃತಪಟ್ಟಿದ್ದು ಇಂದು 54 ವರ್ಷದ ಶ್ರೀನಿವಾಸ್ ಸಾವಿಗೀಡಾಗಿದ್ದಾರೆ. ಮಹಿಳೆ ಸಾವಿನಿಂದ ಬ್ಲಾಕ್ ಫಂಗಸ್ ಬಗ್ಗೆ ಆತಂಕ ಹೆಚ್ಚಾಗಿದೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ಬ್ಲಾಕ್ ಫಂಗಸ್ ಭೀತಿ ಕಾಡ್ತಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಬ್ಲಾಕ್ ಫಂಗಸ್ನಿಂದ ವ್ಯಕ್ತಿ ಮೃತಪಟ್ಟಿದ್ದಾನೆ. ನಿಪ್ಪಾಣಿಯ ಖಾಸಗಿ ಆಸ್ಪತ್ರೆಯಲ್ಲಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿಡಕಲ್ ನಿವಾಸಿ ಸಂಜು ಕಿತ್ತೂರು ಎಂಬುವವರು ಸಾವಿಗೀಡಾಗಿದ್ದಾರೆ. ಇನ್ನು ನಿಪ್ಪಾಣಿಯ 58 ವರ್ಷದ ವ್ಯಕ್ತಿಗೂ ಬ್ಲಾಕ್ ಫಂಗಸ್ ಕಾಣಿಸಿಕೊಂಡಿದ್ದು ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಗಡಿ ಜಿಲ್ಲೆ ಬೀದರ್ನಲ್ಲೂ ಬ್ಲಾಕ್ ಫಂಗಸ್ ಹಾವಳಿ ಹೆಚ್ಚಾಗಿದೆ. ಕೊರೋನಾದಿಂದ ಚೇತರಿಸಿಕೊಂಡವರಿಗೆ ಬ್ಲಾಕ್ ಫಂಗಸ್ ಕಾಟ ಕೊಡ್ತಿದ್ದು ಜಿಲ್ಲೆಯಲ್ಲಿ 12ಕ್ಕೂ ಹೆಚ್ಚು ಜನರಿಗೆ ಬ್ಲಾಕ್ ಫಂಗಸ್ ದಾಳಿ ಮಾಡಿದ್ದು ಸೋಂಕಿತರೆಲ್ಲರೂ ಹೈದರಾಬಾದ್ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಖ್ಯಾತ ಇಎನ್ಟಿ ವೈದ್ಯರು ಸ್ಫೋಟಕ ಮಾಹಿತಿ ಬಹಿರಂಗ ಮಾಡಿದ್ದಾರೆ. ಆದರೆ ಆರೋಗ್ಯ ಇಲಾಖೆ ಬಳಿ ಅಧಿಕೃತ ಮಾಹಿತಿ ಇಲ್ಲ. ಬ್ಲಾಕ್ ಫಂಗಸ್ ಮೆದುಳಿಗೆ ತಾಕಿದ್ರೆ ಜೀವಕ್ಕೆ ಕುತ್ತು ತರಲಿದೆ. ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಬ್ಲಾಕ್ ಫಂಗಸ್ ಬೇಗ ಹರಡುತ್ತಿದೆ. ಕಲಬುರಗಿಯಲ್ಲಿ ಕೊರೋನಾ ಸೋಂಕಿಗೆ ಎಎಸ್ಐ ಬಲಿಯಾಗಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಮಲ್ಲಿಕಾರ್ಜುನ ಪಂಚಕಟ್ಟಿ ಸಾವನ್ನಪ್ಪಿದ್ದಾರೆ. ಕಲಬುರಗಿ ನಗರದ ಚೌಠಾಣಿಯ ಎಎಸ್ಐ ಆಗಿದ್ರು. ಮೇ 10ರಂದು ಮಲ್ಲಿಕಾರ್ಜುನ ಪಂಚಕಟ್ಟಿ ಕೊರೋನಾ ಸೋಂಕಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಎಎಸ್ಐ ಪಂಚಕಟ್ಟಿ ಸಾವಿನ ಮನೆಯನ್ನೇ ಸೇರಿದ್ದಾರೆ. ಕಲಬುರಗಿಯಲ್ಲಿ ಈವರೆಗೂ 3 ಪೊಲೀಸರು ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. 2 ಎಎಸ್ಐ, ಓರ್ವ ಹೆಡ್ ಕಾನ್ಸ್ಟೇಬಲ್ ಸಾವನ್ನಪ್ಪಿದ್ದಾರೆ. ರಾಜ್ಯಾದ್ಯಂತ ಹೆಮ್ಮಾರಿ ಕೊರೋನಾ ಅಟ್ಟಹಾಸ ಮೆರೆದಿದೆ. ಮೈಸೂರು ಡಿಸಿ ರೋಹಿಣಿ ಸಿಂಧೂರಿ ಕುಟುಂಬಸ್ಥರಿಗೆ ಕೊರೋನಾ ಸೋಂಕು ಒಕ್ಕರಿಸಿದೆ. ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿಗೆ ಕೊರೋನಾ ನೆಗೆಟಿವ್ ಬಂದಿದೆ. ರೋಹಿಣಿ ಸಿಂಧೂರಿ ಅವರ ತಂದೆ ತಾಯಿ, ಅತ್ತೆ ಮಾವ ಹಾಗೂ ಪತಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಡಿಸಿ ರೋಹಿಣಿ ಕುಟುಂಬಸ್ಥರಿಗೆ ಹೋಮ್ ಐಸೋಲೇಷನ್ ಮಾಡಲಾಗಿದೆ. ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ಅಟ್ಟಹಾಸ ಮೆರೆದಿದೆ. ಕರ್ನಾಟಕದಲ್ಲಿ ಟೆಸ್ಟಿಂಗ್ ಪಾಸಿಟಿವಿಟಿ ದರ 32.8% ಇದೆ. ಮೇ 8ರಿಂದ 14ರ ಅವಧಿಯ ಟೆಸ್ಟಿಂಗ್ ಪಾಸಿಟಿವಿಟಿ ದರ ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಕೇಸ್ ಕಡಿಮೆಯಾಗ್ತಿದೆ. ಆದರೆ ಕೊರೋನಾ ಸಕ್ರಿಯ ಕೇಸ್ಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಕೇಂದ್ರದ ಆರೋಗ್ಯ ಇಲಾಖೆ ಜಂಟಿ ಕಾರ್ಯದರ್ಶಿ ಲವ್ ಅಗರ್ವಾಲ್ ಹೇಳಿದರು. 13.94 ಕೋಟಿ ಜನರಿಗೆ ಮೊದಲ ಡೋಸ್ ಲಸಿಕೆ ನೀಡಲಾಗಿದೆ. 4.10 ಕೋಟಿ ಜನರಿಗೆ 2ನೇ ಡೋಸ್ ಲಸಿಕೆ ನೀಡಲಾಗಿದೆ ಅಂತ ಮಾಹಿತಿ ನೀಡಿದರು.
ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಅಟ್ಟಹಾಸ ಮೇರುತ್ತಿದೆ. ಇದರ ಮಧ್ಯೆ ಆರೋಗ್ಯ ಸಚಿವರ ಜಿಲ್ಲೆಯಲ್ಲೇ ಬೆಡ್ ಬ್ಲಾಕಿಂಗ್ ನಡೆದಿದೆಯಾ ಅನ್ನೋ ಅನುಮಾನ ಇದೀಗ ಶುರುವಾಗಿದೆ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕ್ಷೇತ್ರದಲ್ಲಿ ಬೆಡ್ ಬ್ಲಾಕಿಂಗ್ ಜಾಲ ಸದ್ದು ಮಾಡಿದೆ. ಸಚಿವ ಸುಧಾಕರ್ ತಾರತಮ್ಯಕ್ಕೆ ಬಿಜೆಪಿಯಲ್ಲಿ ಆಕ್ರೋಶ ಭುಗಿಲೆದ್ದಿದ್ದು, ನಿಯಮಗಳನ್ನು ಮೀರಿ ಬೆಡ್ ಬ್ಲಾಕ್ ಮಾಡಲಾಗಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಚಿಕ್ಕಬಳ್ಳಾಪುರ ರೋಗಿಗಳಿಗಾಗಿ ಬೆಂಗಳೂರಿನ ಆಸ್ಟರ್ ಆಸ್ಪತ್ರೆಗೆ ನೋಡಲ್ ಅಧಿಕಾರಿ ನೇಮಕ ಮಾಡಲಾಗಿದೆ. ಆಸ್ಟರ್ ಆಸ್ಪತ್ರೆಯಲ್ಲಿ ತುರ್ತಾಗಿ ರೋಗಿಗೆ ಬೆಡ್ ಕೊಡಿಸುವುದು, ರೋಗಿಯ ಆರೋಗ್ಯದ ಸ್ಥಿತಿ ಬಗ್ಗೆ ಡಿಎಚ್ಒಗೆ ಮಾಹಿತಿ ನೀಡುವುದು, ರೋಗಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವುದು ಅಧಿಕಾರಿಯ ಜವಾಬ್ದಾರಿಯಾಗಿದೆ. ನೋಡಲ್ ಅಧಿಕಾರಿಯಾಗಿ ಮಂಜುನಾಥ್ ತವಣೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ಲತಾ ನೇಮಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ವಿರುದ್ಧ ಬೆಂಗಳೂರಿನ ಆಸ್ಟರ್ ಆಸ್ಪತ್ರೆಯಲ್ಲಿ ಬೆಡ್ ಬ್ಲಾಕಿಂಗ್ ಮಾಡಿದ ಆರೋಪ ಕೇಳಿಬಂದಿದೆ. ನಿಯಮಗಳನ್ನು ಮೀರಿ ಬೆಡ್ ಬ್ಲಾಕ್ ಮಾಡಿದ್ದಾರೆ ಅಂತ ಸಚಿವ ಅಶೋಕ್ ಬಳಿ ಬೆಂಗಳೂರು ಶಾಸಕರು ಆರೋಪಿಸಿದ್ದಾರೆ. ಬೆಂಗಳೂರಿನ ಹಜ್ ಭವನ ಉದ್ಘಾಟನೆ ವೇಳೆ ಅಶೋಕ್ ಬಳಿ ಶಾಸಕರಾದ ಎಸ್ಆರ್ ವಿಶ್ವನಾಥ್, ಕೃಷ್ಣ ಭೈರೇಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರೋಗಿಗಳಿಗೆ ಆದ್ಯತೆ ನೀಡದೆ ಜಿಲ್ಲೆಗೆ ಆದ್ಯತೆ ನೀಡಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪರ ಕಂದಾಯ ಸಚಿವ ಅಶೋಕ್ ಬ್ಯಾಟ್ ಬೀಸಿದ್ದಾರೆ. ಬೆಡ್ ಮೀಸಲಿಡುವ ವಿಚಾರದಲ್ಲಿ ಸಚಿವ ಸುಧಾಕರ್ ಯಾವುದೇ ಪ್ರಭಾವ ಬೀರಿಲ್ಲ ಅಂತ ಆಸ್ಟರ್ ಆಸ್ಪತ್ರೆ ಬಳಿ ಸಚಿವ ಅಶೋಕ್ ಹೇಳಿದರು. ಈ ವಿಚಾರದ ಬಗ್ಗೆ ವಿಶ್ವನಾಥ್ ಹಾಗೂ ಕೃಷ್ಣ ಭೈರೇಗೌಡ ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ಸಿಎಸ್ ಹಾಗೂ ಸುಧಾಕರ್ ಜೊತೆ ಕೂಡ ಮಾತನಾಡ್ತೇನೆ ಅಂತ ಅಶೋಕ್ ತಿಳಿಸಿದರು. ಕೊರೋನಾ ಆರ್ಭಟದ ಜೊತೆ ರಾಜ್ಯದ ಉಪಚುನಾವಣೆಗಳು ಶಿಕ್ಷಕರ ಬದುಕಿನ ಜೊತೆ ಚೆಲ್ಲಾಟವಾಡಿರೋ ಆತಂಕ ಕಾಡ್ತಿದೆ. ಬೈ ಎಲೆಕ್ಷನ್ ಅಖಾಡದಲ್ಲಿದ್ದ ಶಿಕ್ಷಕರ ಪ್ರಾಣಕ್ಕೆ ಸಂಚಕಾರ ಎದುರಾಗಿದ್ದು, ಮಿನಿ ವಾರ್ನಲ್ಲಿ ಕೆಲಸ ಮಾಡಿದ್ದ ಶಿಕ್ಷಕರು ಜೀವವನ್ನೇ ಬಿಟ್ಟಿದ್ದಾರೆ. 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಶಿಕ್ಷಕರ ಬದುಕನ್ನೇ ಕಿತ್ತುಕೊಳ್ತಿದ್ದು, ಬಸವ ಕಲ್ಯಾಣ ಉಪಚುನಾವಣೆ 34 ಶಿಕ್ಷಕರ ಬದುಕಿಗೆ ಅಂತ್ಯ ಹಾಡಿದೆ. ಏಪ್ರಿಲ್ 18ರಿಂದ ಮೇ 14ರವರೆಗೆ ಒಟ್ಟು 34 ಶಿಕ್ಷಕರು ದಾರುಣವಾಗಿ ಸಾವಿಗೀಡಾಗಿದ್ದಾರೆ. ಎಲೆಕ್ಷನ್ ಡ್ಯೂಟಿಗೆ ಹೋಗಿ ಕೊರೋನಾಗೆ ಶಿಕ್ಷಕ ಬಲಿಯಾಗಿದ್ದಾನೆ. 10 ವರ್ಷ ಸರ್ಕಾರಿ ಶಾಲೆ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದ 36 ವರ್ಷದ ಪ್ರಕಾಶ್ ಮೇತ್ರೆ ಬಸವ ಕಲ್ಯಾಣ ಉಪಚುನಾವಣೆ ಕರ್ತವ್ಯಕ್ಕೆ ಹೋಗಿದ್ರು. ಆದರೆ ಎಲೆಕ್ಷನ್ ಡ್ಯೂಟಿಯಿಂದ ಕೊರೋನಾ ತಗುಲಿದ್ದು, ಬಳಿಕ ಕೊರೋನಾಗೆ ಬಲಿಯಾಗಿದ್ದಾರೆ. ಪ್ರಕಾಶ್ ಮೇತ್ರೆಗೆ 11 ವರ್ಷದ ಮಗಳು, 8 ವರ್ಷದ ಮಗ ಇದ್ದು, ಇಡೀ ಕುಟುಂಬಕ್ಕೆ ಪ್ರಶಾಂತ್ ಮೇತ್ರೆ ಒಬ್ಬರೇ ಆಸರಿಯಾಗಿದ್ರು. ಅಲ್ಲದೆ ಕೆಎಎಸ್ ಆಫೀಸರ್ ಆಗೋ ಕನಸು ಕಂಡಿದ್ರು. ಇದೀಗ ಆಧಾರ ಸ್ತಂಭವನ್ನೇ ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಬೈ ಎಲೆಕ್ಷನ್ನಿಂದ ಶಿಕ್ಷಕನ ಕುಟುಂಬವೇ ಬೀದಿ ಪಾಲಾಗಿದ್ದು, ಇದ್ದೊಬ್ಬ ಆಧಾರ ಸ್ತಂಭ ಕಳಚಿ ಬಿದ್ದು ಕಣ್ಣೀರಲ್ಲೇ ಕಾಲ ಕಳೆದಿದ್ದಾರೆ. ಬೀದರ್ನಲ್ಲಿ ಎಲೆಕ್ಷನ್ ಕರ್ತವ್ಯಕ್ಕೆ ಹೋಗಿದ್ದ 47 ವರ್ಷ ವಯಸ್ಸಿನ ಶಿಕ್ಷಕ ನರೇಂದ್ರ ಪಾಟೀಲ್ ಮೃತಪಟ್ಟಿದ್ದಾರೆ. 17 ವರ್ಷಗಳ ಹಿಂದೆ ಮದುವೆಯಾಗಿದ್ದ ನರೇಂದ್ರ ಪಾಟೀಲ್ಗೆ 2 ಹೆಣ್ಣು ಮಕ್ಕಳು, ಒಬ್ಬ ಮಗನಿದ್ದಾನೆ. ನರೇಂದ್ರ ಪಾಟೀಲ್ ಕುಟುಂಬಕ್ಕೆ ಸ್ವಂತ ಮನೆಯೂ ಇಲ್ಲ. ಆದರೆ ಉಪಚುನಾವಣೆಯಿಂದ ಮನೆಯ ಆಧಾರ ಸ್ತಂಭವನ್ನ ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರು ಸುರಿಸುತ್ತಿದ್ದಾರೆ. ಬೈ ಎಲೆಕ್ಷನ್ ಕೂಡ ಶಿಕ್ಷಕರಿಗೆ ಕುತ್ತು ತಂದಿದ್ದು, ಶಿಕ್ಷಕಿಯ ಕುಟುಂಬಕ್ಕೆ ಉಪಚುನಾವಣೆ ಕಂಟಕವಾಗಿದೆ. ಬೈ ಎಲೆಕ್ಷನ್ ಡ್ಯೂಟಿಗೆ ಹಾಜರಾಗಿದ್ದ 41 ವರ್ಷದ ಶಿಕ್ಷಕಿ ರಾಜೇಶ್ವರಿ ಆರ್ ಊದಪುಡಿ 1 ವಾರದ ಹಿಂದೆ ಕೊರೋನಾಗೆ ಜೀವ ಬಿಟ್ಟಿದ್ರು. ಶಿಕ್ಷಕಿಯಿಂದ ಪೋಷಕರು, ಪತಿಗೂ ವೈರಸ್ ಹರಡಿದ್ದು, 3 ದಿನದ ಹಿಂದೆ ತಂದೆ, ನಿನ್ನೆ ಶಿಕ್ಷಕಿ ತಾಯಿ ಸಾವಿಗೀಡಾಗಿದ್ದಾರೆ. ತಮಿಳುನಾಡಿನ ಕರಾವಳಿಯಲ್ಲಿ ತೌಕ್ತೆ ಚಂಡಮಾರುತ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಬಿರುಗಾಳಿ ಸಹಿತ ಮಳೆಗೆ ಕಟ್ಟಡ ಕುಸಿದು ಬಿದ್ದಿದೆ. ಅರಬ್ಬಿ ಸಮುದ್ರ ತೀರದ ಹಲವು ಅಂಗಡಿಗಳು ಸಮುದ್ರದ ಪಾಲಾಗಿವೆ. ಸೋಮೇಶ್ವರ, ಸಸಿಹಿತ್ಲು, ಬೈಕಂಪಾಡಿ, ಉಳ್ಳಾಳದಲ್ಲಿ ಘಟನೆ ನಡೆದಿದ್ದು, ಅರಬ್ಬಿ ಸಮುದ್ರದ ರೌದ್ರಾವತಾರಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಕರಾವಳಿ ಭಾಗದಲ್ಲಿ ತೌಕ್ತೆ ಚಂಡಮಾರುತದ ಅಬ್ಬರ ಜೋರಾಗಿದೆ. ಸೈಕ್ಲೋನ್ ಆರ್ಭಟಕ್ಕೆ ಉಡುಪಿಯ ಮಲ್ಪೆ ಬೀಚ್ ಸಂಪೂರ್ಣ ಮುಳುಗಡೆಯಾಗಿದೆ. ಮೀನುಗಾರಿಕಾ ಬೋಟ್ಗಳನ್ನು ಮೀನುಗಾರರು ಸ್ಥಳಾಂತರಿಸಿದ್ದಾರೆ. ಕ್ರೇನ್ ಸಹಾಯದಿಂದ ಮೀನುಗಾರಿಕಾ ಬೋಟ್ ಶಿಫ್ಟ್ ಮಾಡಿದ್ದು, ಕಡಲ್ಕೊರೆತ ತಡೆಯೋಕೆ ಹಾಕಿದ್ದ ಕಲ್ಲು ಸಮುದ್ರದ ಪಾಲಾಗಿದೆ. ತೌಕ್ತೆ ಚಂಡಮಾರುತ ಕರ್ನಾಟಕದ ಕರಾವಳಿಯತ್ತ ಬರ್ತಾ ಇದೆ. ಮೇ 18ರವರೆಗೆ ಮೀನುಗಾರರು ಸಮುದ್ರಕ್ಕೆ ಇಳಿಬಾರದು ಅಂತ ವಿಧಾನಸೌಧದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ರು. ತಗ್ಗು ಪ್ರದೇಶದ ಜನರನ್ನ ಶಿಫ್ಟ್ ಮಾಡೋಕೆ ಡಿಸಿಗಳಿಗೆ ಸೂಚನೆ ನೀಡಲಾಗಿದೆ. 10,000 ಜನ ಪರಿಹಾರ ಶಿಬಿರದಲ್ಲಿ ಇಡೋಕೆ ವ್ಯವಸ್ಥೆ ಹಾಗೂ ಆಹಾರ ಎಲ್ಲಾ ವಸ್ತುಗಳನ್ನ ಶೇಖರಿಸೋಕೆ ಸೂಚಿಸಲಾಗಿದೆ. 3 ಜಿಲ್ಲೆಗಳ ಸರ್ಕಾರಿ ಅಧಿಕಾರಿಗಳು ರಜೆ ಪಡೆಯುವಂತಿಲ್ಲ ಅಂತ ಅಶೋಕ್ ಮಾಹಿತಿ ನೀಡಿದ್ರು.
ದೇವರನಾಡು ಕೇರಳದಲ್ಲಿ ತೌಕ್ತೈ ಚಂಡಮಾರುತ ತಾಂಡವವಾಡ್ತಾ ಇದೆ. ತೌಕ್ತೈ ಚಂಡಮಾರುತದಿಂದ ಸಮುದ್ರದ ಅಲೆಗಳ ಭೋರ್ಗರೆತ ಜೋರಾಗಿದೆ. ತ್ರಿಶೂರ್ನಲ್ಲಿ ಏಕಾಏಕಿ ಮನೆಗಳಿಗೆ ಸಮುದ್ರದ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಕೊಚ್ಚಿಯಲ್ಲಿ ತೌಕ್ತೈ ಚಂಡಮಾರುತ ಅಪ್ಪಳಿಸಿದ್ರಿಂದ ಹಲವು ಮನೆಗಳು ಜಲಾವೃತ ಕೂಡ ಆಗಿದ್ವು. ವರುಣನ ಆರ್ಭಟಕ್ಕೆ ಬೃಹತ್ ಮರಗಳು ಧರಾಶಾಹಿಯಾಗಿವೆ.